ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸದ 27ನೆಯ ದಿವಸ ಪರ್ಜನ್ಯ ಎಂಬ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ ದೈತ್ಯಾರಿಯನ್ನು ಆರಾಧನೆ ಮಾಡಲಾಗುತ್ತೆ. ದೈತ್ಯರಿಗೆ ಶತ್ರು ದೈತ್ಯಾರಿ. ದೈತ್ಯರು ಸಜ್ಜನರನ್ನು, ದೇವರನ್ನು ದ್ವೇಷ ಮಾಡ್ತಾರೆ, ವೇದಗಳನ್ನು ನಿಂದೆ ಮಾಡ್ತಾರೆ. ಅವರಿಗೆ ಶತ್ರುವೇ ಆ ಭಗವಂತ, ಅವನೇ ದೈತ್ಯಾರಿ. ಅಂದು ಮಣೆಯ ಮೇಲೆ ತೋರಿಸಿದ ರಂಗೋಲಿಯನ್ನು ಇಟ್ಟು, ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಇಟ್ಟು, 2 ತುಪ್ಪದ ದೀಪ ಹಚ್ಚಿ, ನಂತರ ಗೆಜ್ಜೆ ವಸ್ತ್ರ ಏರಿಸಿ ಷೋಡಶೋಪಚಾರ ಪೂಜೆ ಮಾಡ್ತಕ್ಕಂಥದ್ದು. 33 ನಮಸ್ಕಾರಗಳನ್ನು ಮಾಡಿ 33 ಆರತಿಯನ್ನು ಮಾಡ್ತಕ್ಕಂಥದ್ದು. ಅಂದು ಕೊಡುವ ದಾನ ಹೆಸರು ಬೇಳೆ, ಅಂದರೆ ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ತೆಂಗಿನಕಾಯಿ, ಹಣ್ಣು, ಅರಿಶಿನ, ಕುಂಕುಮದ ಪೊಟ್ಣ, ರವಿಕೆ ಕಣ, ಬೆಲ್ಲದಚ್ಚು, ಆನಂತರ ಬಳೆ ಬಿಚ್ಚೋಲೆ. ಇದ್ರ ಜೊತೆಗೆ ಹೆಸರು ಬೇಳೆಯನ್ನು ಇಡ್ತಕ್ಕಂಥದ್ದು ಮಾಡಬೇಕು. ಆರತಿ ಹಾಡನ್ನು ದೈತ್ಯಾರಿಗೆ ಬರೆದಿದ್ದೇನೆ. ಅದನ್ನು ಶ್ರೀಮತಿ ವಿಜಯಲಕ್ಷ್ಮಿ ಭಟ್ರವರು ಹಾಡ್ತಾ ಇದ್ದಾರೆ. ಧನ್ಯವಾದಗಳು. ದೈತ್ಯ ಕುಲಾಂತಕ ದೈತ್ಯಾರಿ ನಿನಗೆ ದೈನ್ಯನಾಗಿ ಮಾಡುವೆ ಆರತಿಯ. ದೈತ್ಯ ಕುಲಾಂತಕ ದೈತ್ಯಾರಿ ನಿನಗೆ ದೈನ್ಯನಾಗಿ ಮಾಡುವೆ ಆರತಿಯ. ಹಯಗ್ರೀವ ದೈತ್ಯನಾರಿ ಮತ್ಸ್ಯನಿಗಾರತಿ ಹಿರಣ್ಯಾಕ್ಷ ದೈತ್ಯನಾರಿ ವರಾಹನಿಗಾರತಿ. ಹಯಗ್ರೀವ ದೈತ್ಯನಾರಿ ಮತ್ಸ್ಯನಿಗಾರತಿ ಹಿರಣ್ಯಾಕ್ಷ ದೈತ್ಯನಾರಿ ವರಾಹನಿಗಾರತಿ. ಹಿರಣ್ಯಕಶಿಪಾರಿ ನರಸಿಂಹ ಗಾರತಿ. ರಾವಣ ದೈತ್ಯನಾರಿ ಶ್ರೀರಾಮ ಗಾರತಿ. ದೈತ್ಯ ಕುಲಾಂತಕ ದೈತ್ಯಾರಿ ನಿನಗೆ ದೈನ್ಯನಾಗಿ ಮಾಡುವೆ ಆರತಿಯ. ಕಂಸಾಸುರನರಿಯಾದ ಕೃಷ್ಣನಿಗಾರತಿ ಶಿಶುಪಾಲನ ವಧಿಸಿದ ವಾಸುದೇವ ಗಾರತಿ. ಕಂಸಾಸುರನ ಅರಿಯಾದ ಕೃಷ್ಣನಿಗಾರತಿ ಶಿಶುಪಾಲನ ವಧಿಸಿದ ವಾಸುದೇವ ಗಾರತಿ. ನರಕಾಸುರ ಸಂಹಾರಿ ನಾರಾಯಣ ಗಾರತಿ. ನರಕಾಸುರ ಸಂಹಾರಿ ನಾರಾಯಣ ಗಾರತಿ. ದೈತ್ಯಾರಿಯ ಅನುಗ್ರಹ ಕಾಗಿ ದೀಪದಾರತಿ. ದೈತ್ಯಾರಿಯ ಅನುಗ್ರಹ ಕಾಗಿ ದೀಪದಾರತಿ. ದೈತ್ಯ ಕುಲಾಂತಕ ದೈತ್ಯಾರಿ ನಿನಗೆ ದೈನ್ಯನಾಗಿ ಮಾಡುವೆ ಆರತಿಯ. ದೈನ್ಯನಾಗಿ ಮಾಡುವೆ ಆರತಿಯ. ದೈನ್ಯನಾಗಿ ಮಾಡುವೆ ಆರತಿಯ.